ಗೋಧಿ ಹಿಟ್ಟು ತೊಗೊರಿ, ಅದನ್ನು ನೀರು ಹಾಕಿ ಗಟ್ಟಿಯಾಗಿ ಕಲಸ್ರಿ. ಇದು ಸೌತಿ ಬೀಜ ಮಾಡೋದು ಹೆಂಗಂತ ನಾವು ಹೇಳ್ಕೊಡ್ತೀವಿ. ಗಟ್ಟಿಯಾಗಿ ನೀರು ಹಾಕಿ ಕಲಸ್ರಿ. ಅಳಕ್ಕಿರಬಾರ್ದು, ಅಳಕ್ಕಾದ್ರೆ ಬರೋಗಲ್ರಿ. ಅದು ಗಟ್ಟಿಯಾಗಿ ಹಿಂಗೆ ಕಲಸ್ರಿ. ಚಲೋ ಹೊತ್ನೆ ಸೌತಿ ಬೀಜ ಹೆಂಗೆ ಮಾಡೋದಂತ ನಾವು ಹೇಳ್ಕೊಡ್ತೀವಿ. ಜಲ್ದಿ ದಿನ ನೀವು ಎಷ್ಟು ಕಿಲೋರ ಮಾಡ್ಬೋದು. ಈ ಥರ ನೋಡಿ, ಇಷ್ಟು ಗಟ್ಟಿಯಾಗಿ ಕಲಸ್ರಿ. ನೋಡಿ ಈ ಥರ ಗಟ್ಟಿಯಾಗಿ ಕಲಿಸಿ ಇಷ್ಟು ಗಟ್ಟಿ ಆಯ್ತು ನೋಡ್ರಿ. ಆಮೇಲೆ ಇಂಥದ್ದೊಂದು 10 ರೂಪಾಯಿ ಕೊಟ್ಟು ತೊಗೊಂಬರ್ರಿ. ಇದ್ರಾಗ ಹೆರ್ಜಿ ಬಿಡ್ರಿ. ಇದು ಸೌತಿ ಬೀಜನು ಈಗ ಹಿಂಗೆ ಬರ ಹೆಚ್ಚಿ ಬಿಡೋದು ನೋಡ್ರಿ ಹೆಂಗೆ ಬೀಳ್ತದೆ. ಕೈಲಿ ಸೌತಿ ಬೀಜ ಮಾಡಿದ್ರೆ ಎಷ್ಟೊತ್ತಾಗುತ್ತೆ. ಈಗ ಗಟ್ಟಿಯಾಗನಾದ್ರೆ ಹಿಟ್ಟು, ಗೋಧಿ ಹಿಟ್ಟನ್ನ ಹಿಂಗೆ ತಯಾರಿಸ್ಬೇಕು ನೋಡ್ರಿ. ಬರ ಕೈಲೇ ಮಾಡ್ಬೇಕು. ಎಷ್ಟೊತ್ತಾಗುತ್ತೆ ನೋಡ್ರಿ. ಇಲ್ಲಿ ಹಿಂಗತ್ತೆ ಹಿಟ್ಟು ಗಟ್ಟಿ ಅದು ಹಿಂಗೆ ಹೆಚ್ಚಿಬಿಟ್ರೆ ಸೌತಿ ಬೀಜ ತಯಾರಾತೀವಿ ನಿಮಗೆ. ಇದನ್ನು ಹುಗ್ಗಿ ಹೆಂಗೆ ಮಾಡೋದಂತ ಹೇಳ್ತೀವಿ. ಹಾಲು ಹಾಕಿ ಇವ್ನು ಒಣಗಿಸ್ಬೇಕ್ರಿ. ಬಿಸಿಲಾಗ 1-2 ದಿನ ಒಣಗಿಸಿ ಹುಗ್ಗಿ ಮಾಡ್ಬೇಕು.